ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.1% ವರೆಗೂ ಬಡ್ಡಿ ಪಡೆಯಿರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಯಶಸ್ಸಿನ ಬೆನ್ನಲ್ಲೇ ಭಾರತೀಯ ಸೇನೆ ಮತ್ತೊಂದು ಹೊಸ ಕಾರ್ಯಾಚರಣೆಗೆ ಕೈ ಹಾಕಿದೆ. ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತಿರೋ ಉಗ್ರ ಹುಳುಗಳನ್ನ ನಾಶ ಮಾಡೋಕೆ ಆಪರೇಷನ್ ಕೆಲ್ಲರ್ ಹೆಸರಿನ ಕಿಲ್ಲರ್ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಈ ಬಗ್ಗೆ ಖುದ್ದು ಭಾರತೀಯ ಸೇನೆ ಅನೌನ್ಸ್ ಮಾಡಿದೆ. ಕೆಲ್ಲರ್ ಅಂದ್ರೆ ಏನು? ಈಗ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೀತಾ ಇರೋ ಜಾಗದ ಹೆಸರು ಶೌಕಾಲ್ ಕೆಲ್ಲರ್ ಅಂತ. ಈಗ ಆಪರೇಷನ್ಗೆ ಆ ಹೆಸರನ್ನೇ ಇಡಲಾಗಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಉಗ್ರರಿರೋ ಬಗ್ಗೆ ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ನ ಗುಪ್ತಚರ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ಮೇ 13ನೇ ತಾರೀಕು ಹೊಸ ಸರ್ಚ್ ಅಂಡ್ ಡಿಸ್ಟ್ರಾಯ್ ಆಪರೇಷನ್ ಆರಂಭ ಮಾಡಿದ್ದೀವಿ ಅಂತ ಸೇನೆ ಮಾಹಿತಿ ಕೊಟ್ಟಿದೆ. ಈಗ ಆಲ್ರೆಡಿ 3 ಲಷ್ಕರ್ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದು, ಇದರಲ್ಲಿ ಒಬ್ಬನನ್ನ ಶಾಹಿದು ಕುಟ್ಟೆ ಮತ್ತು ಅದ್ನಾನ್ ಶಫಿ ಅಂತ ಗುರುತಿಸಲಾಗಿದೆ. ಈ ಕುಟ್ಟೆ 2023ರಲ್ಲಿ ಲಷ್ಕರ್ ಸಂಘಟನೆಗೆ ಜಾಯಿನ್ ಆಗಿದ್ದ. ಕಳೆದ ವರ್ಷ ಏಪ್ರಿಲ್ 8ನೇ ತಾರೀಕು ನಡೆದ ಡ್ಯಾನಿಶ್ ರೆಸಾರ್ಟ್ನ ಗುಂಡಿನ ದಾಳಿಯಲ್ಲಿ ಇನ್ವಾಲ್ವ್ ಆಗಿದ್ದ. ಕಳೆದ ವರ್ಷ ಮೇನಲ್ಲಿ ಶೋಪಿಯಾನ್ನ ಹೀರಾಪೋರಾದ ಬಿಜೆಪಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ಯೆಯಲ್ಲಿ ಈತನ ಕೈವಾಡ ಇತ್ತು. ಕುಟ್ಟೆದು ಅನ್ನೋ ಮಾಹಿತಿ ಸಿಕ್ಕಿದೆ. ಕುಟ್ಟೆ ಅಂತ ಕುತ್ತೆ ಅಲ್ಲ, ಅದು ನಾಯ ಆಯಿತು. ಕುಟ್ಟೆ ಅಂತ ಮಂಗಳೂರು ಮತ್ತೆ ಮಲೆನಾಡಿನ ಕೆಲವು ಕಡೆ ಯಾವ ಜೀವಿ ಕರೀತಾರೆ ಅಂತ ಗೊತ್ತಿದ್ದವ್ರು ಕಾಮೆಂಟ್ ಮಾಡಿ, ಆ ಸೈಡ್ನವ್ರು ನೋಡ್ತಿರೋರು. ಅತ್ತ ಮತ್ತೊಬ್ಬ ಉಗ್ರ ಅದ್ನಾನ್ ಶಫಿ 2024ರಲ್ಲಿ ಲಷ್ಕರ್ ಸಂಘಟನೆಗೆ ಸೇರ್ಕೊಂಡಿದ್ದ. ಈತ ಕಾರ್ಮಿಕರ ಹತ್ಯೆಯಲ್ಲಿ ಭಾಗಿಯಾಗಿದ್ದ. ಇನ್ನುಳಿದ ಉಗ್ರರ ಗುಂಪು ಪತ್ತೆ ಮಾಡಬೇಕಾಗಿದೆ. ಇನ್ನು ಈ ಕಾರ್ಯಾಚರಣೆ ಮುಂದುವರೆದಿದ್ದು ಒಂದಿಷ್ಟು ಉಗ್ರಗಾಮಿಗಳನ್ನು ಹೊಡೆದು ಹಾಕಿ ಮತ್ತೊಂದಿಷ್ಟು ಉಗ್ರಗಾಮಿಗಳನ್ನು ಸುತ್ತುವರಿಯೋದು ಮಾತ್ರವಲ್ಲದೆ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಏನೋ ವಿದೇಶಾಂಗ ಇಲಾಖೆ ಪ್ರತಿ ವಾರದಂತೆ ಈ ವಾರ ಕೂಡ ಬ್ರೀಫಿಂಗ್ ಮಾಡಿದೆ. ಈ ವಾರ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಆಪರೇಷನ್ ಸಿಂಧೂರ್ ಬಳಿಕ ನಡೀತಾ ಇರೋ ಮೊದಲ ವಿದೇಶಾಂಗ ಇಲಾಖೆಯ ರೆಗ್ಯುಲರ್ ಬ್ರೀಫಿಂಗ್. ಈ ವೇಳೆ ಹಲವು ಮಹತ್ವದ ವಿಚಾರಗಳನ್ನ ಹೊರಹಾಕಿದ್ದಾರೆ. ಪಾಕಿಸ್ತಾನ ಜೊತೆಗಿನ ಚರ್ಚೆಯಲ್ಲಿ ಈ ಬಾರಿ POK ವಿಚಾರವೇ ಮೇನ್ ಅಜೆಂಡಾ ಆಗಿತ್ತು. ವ್ಯಾಪಾರ ಒಪ್ಪಂದದ ಕುರಿತು ಯಾವುದೇ ಮಾತುಕತೆ ಆಗಿಲ್ಲ. ಸಿಂಧೂ ನದಿ ನೀರಿನ ಬಗ್ಗೆ ಮಾತುಕತೆ ನಡೆದಿಲ್ಲ ಅವರ ಹತ್ರ. ಈ ಸಿಂಧೂ ಒಪ್ಪಂದವನ್ನು ನಾವು ಅಮಾನತು ಮಾಡಿಟ್ಟಿದೀವಲ್ಲ, ಅದು ಅಮಾನತಲ್ಲೇ ಇರುತ್ತೆ. ಜಮ್ಮು ಕಾಶ್ಮೀರ ಪಾಲಿಸಿಯಲ್ಲಿ ನಮ್ದು ಏನು ಚೇಂಜಸ್ ಇಲ್ಲ. ದ್ವಿಪಕ್ಷೀಯ ರೀತಿಯಲ್ಲಿ ಅಂದ್ರೆ 3ನೇ ರಾಷ್ಟ್ರಕ್ಕೆ ಅವಕಾಶ ಇಲ್ಲ ಅನ್ನೋದು ನಮ್ಮ ಮೊದಲಿಂದಲೂ ಇದ್ದ ಪೊಸಿಷನ್. ಪಾಕಿಸ್ತಾನ ಮತ್ತು ನಮ್ಮ ನಡುವೆ ಇರೋ ಮಾತ್ರ ವಿಚಾರ ಇದು, ಬೇರೆ ಯಾರಿಗೂ ಇಲ್ಲಿ ಮಧ್ಯೆ ಬರೋಕೆ ಅವಕಾಶ ಇಲ್ಲ ಅಂತ ಹೇಳಿ ನೇರವಾಗಿ ಡೊನಾಲ್ಡ್ ಟ್ರಂಪ್ರ ಕ್ರೆಡಿಟ್ ತಗೊಳ್ತಾ ಉಬ್ತಾ ಇದ್ರಲ್ಲ, ಅದನ್ನು ಟುಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಚರ್ಚೆ ಏನಾದರೂ ನಡೆದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅದು ಉಗ್ರಗಾಮಿ ಚಟುವಟಿಕೆಯನ್ನು ಎಂಡ್ ಮಾಡೋದು ಮತ್ತು POKನ ಅವರು ಇಲ್ಲಿಗಲ್ಲಿ ಬಂದು ಸೇರ್ಕೊಂಡಿದ್ದಾರಲ್ಲ ನಮ್ಮ ಜಾಗದಲ್ಲಿ, ಅದನ್ನು ವಾಪಸ್ ಖಾಲಿ ಮಾಡಿ ಅವರು ವಾಪಸ್ ಹೋಗೋದು, ಅಷ್ಟಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರುತ್ತೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ. ಏನೋ ಕದನ ವಿರಾಮ ಮಾಡ್ಕೊಳ್ಳಿ ಅಂತ ನಮಗೆ ಮೊದಲು ಪಾಕ್ನಿಂದಲೇ ಕಾಲ್ ಬಂದಿತ್ತು. ಅವ್ರು ನಮಗೆ ಕಾಲ್ ಮಾಡೋಕ್ಕೆ ಮೇ 10ರ ಬೆಳಗ್ಗೆ ನಾವು ಹೊಡೆದಿರೋ ರೀತಿ ನೋಡಿ, ಅವರ ಏರ್ ಬೇಸ್ಗಳನ್ನೆಲ್ಲ ಹಿಟ್ ಮಾಡಿರೋದು ನೋಡಿ ಅವ್ರು ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಟೆಕ್ನಿಕಲ್ ಕಾರಣಗಳಿಂದಾಗಿ ಕನೆಕ್ಟ್ ಆಗ್ತಾ ಇರಲಿಲ್ಲ ಹಾಟ್ಲೈನ್. ಆಮೇಲೆ ವಿದೇಶಾಂಗ ಇಲಾಖೆಗೆ 12:30 ಸುಮಾರಿಗೆ ಅವ್ರು ಕಾಲ್ ಮಾಡಿಕೊಂಡು ನಾವು ಮಾತುಕತೆಗೆ ರೆಡಿ ಇದ್ದೀವಿ, ಸೀಸ್ ಫೈರ್ಗೆ ರೆಡಿ ಇದ್ದೀವಿ ಅಂತ ಕೇಳಿದ್ರು. ಅದಾದ ಬಳಿಕ ನಾವು ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ 3:35ಕ್ಕೆ ಮಧ್ಯಾಹ್ನ 3:35ಕ್ಕೆ ಅವರ DGMO ನಮ್ಮ DGMOಗೆ ನಮ್ಮ DGMO ಅವೈಲಬಿಲಿಟಿ ನೋಡ್ಕೋಬೇಕಲ್ಲ, ನಮ್ಮ DGMO ಅವೈಲಬಿಲಿಟಿ ನೋಡಿಕೊಂಡು 3:35ಕ್ಕೆ ಸ್ಲಾಟ್ ಕೊಟ್ವಿ. ಅವರ DGMO ಕಾಲ್ ಮಾಡಿದ್ರು, ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಸರಿ ಹಾಗಾದ್ರೆ ಅಂತ ನಾವು ಕೂಡ ಹೇಳಿದ್ವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, UNSC ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ TRF ಅನ್ನ ಉಗ್ರಗಾಮಿಗಳ ಪಟ್ಟಿಗೆ ಸೇರಿಸೋಕೆ, ಜಾಗತಿಕ ಉಗ್ರರ ಪಟ್ಟಿಗೆ ಸೇರಿಸೋಕೆ ನಾವು ಒತ್ತಾಯ ಮಾಡ್ತೀವಿ. ಭಾರತ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಅನ್ನ ಸಹಿಸೋದಿಲ್ಲ. ಈಗ ಆಲ್ರೆಡಿ ಆಪರೇಷನ್ ಸಿಂಧೂರ್ ಬಗ್ಗೆ ಅಮೆರಿಕದೊಂದಿಗೆ ಡಿಸ್ಕಸ್ ಮಾಡಿದ್ವಿ. DGMOಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಗಡಿಯಲ್ಲಿ ಗುಂಡು ಹಾರಿಸಿದ್ರೆ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತ ಮತ್ತೊಂದು ಡಿಫೆನ್ಸ್ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಹೆಚ್ಚುವರಿಯಾಗಿ ಮತ್ತಷ್ಟು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಖರೀದಿಗೆ ರಷ್ಯಾ ಬಳಿ ಮನವಿ ಮಾಡಿಕೊಂಡಿರೋ ರಿಪೋರ್ಟ್ಸ್ ಬರ್ತಾ ಇದೆ. ಇದಕ್ಕೆ ರಷ್ಯಾ ಕೂಡ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಕನ್ಫರ್ಮೇಷನ್ ಇಲ್ಲ. ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕ್ ಸಂಘರ್ಷದಲ್ಲಿ S-400 ಕೂಡ ದೇಸಿ ಮಿಸೈಲ್ ಸಿಸ್ಟಮ್ಗಳೊಂದಿಗೆ ಅತಿದೊಡ್ಡ ಪಾತ್ರ ನಿಭಾಯಿಸಿತ್ತು. ಹೀಗಾಗಿ ಇನ್ನಷ್ಟು S-400ಗಳ ಖರೀದಿಗೆ ಮುಂದಾಗ್ತಿರೋ ಮಾಹಿತಿ ಇದೆ. ಆದರೆ ಯಾವ ಮಟ್ಟದಲ್ಲಿ ಖರೀದಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ.
ಆಲ್ರೆಡಿ ಭಾರತ 5 S-400 ಸಿಸ್ಟಮ್ಸ್ಗೆ ಸೆಟಪ್ಗಳಿಗೆ ಆರ್ಡರ್ ಮಾಡಿದ್ದು, ಈಗ 3 ಸ್ಕ್ವಾಡ್ರನ್ ನಿಯೋಜನೆಯಾಗಿದೆ. ಇನ್ನೆರಡು ಸ್ಕ್ವಾಡ್ರನ್ 2026 ಒಳಗೆ ಬರಬೇಕಾಗಿದೆ. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತ ಸುದರ್ಶನ ಚಕ್ರ ಅಂತ ಕರೆದಿದೆ. 600 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಕ್ಷಿಪಣಿಗಳು, ದೊಡ್ಡ ದೊಡ್ಡ ಟಾರ್ಗೆಟ್ ಏರ್ಕ್ರಾಫ್ಟ್ಗಳು ಅದನ್ನೆಲ್ಲ ಹೊಡೆದು ಹಾಕೋ ಸಾಮರ್ಥ್ಯ ಇದೆ. ಅಂದರೆ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪತ್ತೆ ಹಚ್ಚುತ್ತೆ, 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಡೆದು ಹಾಕುತ್ತೆ. ಆ ರೀತಿ ಸಾಮರ್ಥ್ಯ ಇದೆ. ಏರ್ಕ್ರಾಫ್ಟ್, ಡ್ರೋನ್, ಕ್ರೂಸ್ ಮಿಸೈಲ್ ಮತ್ತು ಬ್ಯಾಲಿಸ್ಟಿಕ್ ಪ್ರಾಜೆಕ್ಟೈಲ್ಗಳನ್ನು ಸಲೀಸಾಗಿ ಧ್ವಂಸ ಮಾಡುತ್ತೆ. ಏನೋ PM ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಂಜಾಬ್ನ ಆದಂಪುರ್ನ ವಾಯುನೆಲೆಯಲ್ಲಿ ಮಾತನಾಡಿ, ಒಂದು ವೇಳೆ ಪಾಕಿಸ್ತಾನ ಮತ್ತೆ ಉಗ್ರ ದಾಳಿ ನಡೆಸಿದ್ರೆ ಮತ್ತೆ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಮೊದಲಿಗೆ ವಾಯುಪಡೆಯ ಸಿಬ್ಬಂದಿಗೆ ಧನ್ಯವಾದ ಹೇಳಿದ PM, ನಿಮ್ಮ ಶೌರ್ಯದಿಂದ ಇಂದು ಆಪರೇಷನ್ ಸಿಂಧೂರ್ ಜಗತ್ತಿನ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸುವ ಹಾಗಾಯಿತು. ಉಗ್ರರೊಂದಿಗೆ ಅವರಿಗೆ ಬೆಂಬಲ ಕೊಡೋ ಪಾಕಿಸ್ತಾನಿ ಸೇನೆಗೂ ಬಲವಾದ ಪ್ರತಿಕ್ರಿಯೆ ಕೊಟ್ಟು ನಮ್ಮ ಶಕ್ತಿ ಏನು ಅಂತ ಭಾರತದ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದೀರಿ. ಪಾಕ್ ಸೇನೆಯನ್ನು ನಂಬಿ ಈ ಉಗ್ರರು ಅವರ ಹಿಂದೆ ನಿಂತ್ಕೊಂಡಿದ್ರು. ಅದೇ ಸೇನೆಗೆ ನಮ್ಮ ಸೇನೆ ಹೊಡೆದ ಕೊಟ್ಟಿದೆ. ಈ ಉಗ್ರರು ಹಾಯಾಗಿ ಇಷ್ಟ ಬಂದ ರೀತಿ ಇರೋಕೆ ಪಾಕಿಸ್ತಾನದಲ್ಲಿ ಚೂರು ಜಾಗ ಉಳಿದಿಲ್ಲ. ಅವರಿಗೆ ಪಾಕಿಸ್ತಾನದ ಯಾವ ಮೂಲೆಯೂ ಸೇಫ್ ಅಲ್ಲ. ಇದನ್ನು ನಮ್ಮ ಸಶಸ್ತ್ರ ಪಡೆಗಳು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಪಾಕಿಸ್ತಾನ ಸೇನೆಗೆ ಮತ್ತು ಉಗ್ರರಿಗೆ. ಎಂಥ ವಿಪರ್ಯಾಸ ಅಂದರೆ, ಈ ಪಾಕ್ ಸೇನಾಧಿಕಾರಿಗಳು ಉಗ್ರರ ಅಂತಿಮ ಸಂಸ್ಕಾರದಲ್ಲೆಲ್ಲ ಭಾಗಿಯಾಗಿದ್ದಾರೆ. ಪಾಕ್ನ ಕೊಳಕುಮುಖ ಪುನಃ ಜಗಜ್ಜಾಹೀರಾಗಿದೆ. ಇನ್ಮೇಲೆ ಗಡಿಯಾಚೆಗಿನ ಉಗ್ರವಾದವನ್ನು ಸಪೋರ್ಟ್ ಮಾಡಿದ್ರೆ ನಾವು ಅವರ ಮನೆಯೊಳಗೆ ನುಗ್ಗಿ ದಾಳಿ ಮಾಡ್ತೀವಿ. ತಪ್ಪಿಸಿಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡಲ್ಲ. ಭಯೋತ್ಪಾದನೆ ವಿರುದ್ಧ ಭಾರತ ಹಾಕಿರೋ ಲಕ್ಷ್ಮಣ ರೇಖೆ ಬಹಳ ಸ್ಪಷ್ಟವಾಗಿದೆ. ಮತ್ತೆ ನಮ್ಮ ಮೇಲೆ ಉಗ್ರ ದಾಳಿಯಾದರೆ ಅದಕ್ಕೆ ಭಾರತ ಕಠಿಣ ಉತ್ತರವನ್ನು ಕೊಡುತ್ತೆ. ಅಣು ದಾಳಿಯಂಥ ಪೊಳ್ಳು ಬೆದರಿಕೆಗಳಿಗೆ ಬೆಲೆ ಕೊಡಲ್ಲ. ಪಾಕಿಸ್ತಾನಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನೋದರ ಪವರ್ ಏನು ಅಂತ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಮಿಸೈಲ್ಗಳು ಹೋಗಿ ಅಲ್ಲಿ ಧ್ವಂಸ ಆದಾಗಲೂ ಕೂಡ ಅವ್ರ ಕಿವಿಯಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೇಳಿಸ್ತಾ ಇರುತ್ತೆ ಅಂಥೇಳಿ ಪಾಕಿಸ್ತಾನವನ್ನು ಜಾಡಿಸಿದ್ದಾರೆ. ಏನು PM ನರೇಂದ್ರ ಮೋದಿ ಈ ಆದಂಪುರ್ ಏರ್ ಬೇಸ್ನಲ್ಲಿ ಅದು S-400 ಕಾಣೋ ರೀತಿ ಸೇನೆಗೆ ಸಲ್ಯೂಟ್ ಮಾಡಿದ್ರು. ಈಗ ಈ ಫೋಟೋ ವೈರಲ್ ಆಗ್ತಾ ಇದೆ. ಎಲ್ಲಿ ಹೊಡೆದಿರೋ ತೋರಿಸಿ, ಹೊಡೆದಿದ್ದೀರಿ ಅಂತ ಹೇಳ್ತಿದ್ರಲ್ಲ. ಆದಂಪುರ್ ಏರ್ ಬೇಸ್ ಇನ್ನು ವರ್ಷ ಆದರೆ ಕೆಲಸ ಮಾಡೋಕ್ಕಾಗಲ್ಲ, ಅಲ್ಲಿ ವಿಮಾನ ಲ್ಯಾಂಡಿಂಗ್ ಟೇಕ್ ಆಫ್ ಆಗಲ್ಲ, ಅಲ್ಲಿ S-400 ಬ್ಯಾಟ್ರಿಗೂ ಹೊಡೆದಿದ್ದೀವಿ ನಾವು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಆದರೆ PM ನರೇಂದ್ರ ಮೋದಿ ವಾಯುಸೇನೆ ವಿಮಾನದಲ್ಲಿ ಅದೇ ಏರ್ ಬೇಸ್ನಲ್ಲೇ ಹೋಗಿ ಲ್ಯಾಂಡ್ ಆಗಿ S-400 ಮುಂದೆ ನಿಂತ್ಕೊಂಡೇ ಮಾತನಾಡಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ದೇಶವನ್ನು ಉದ್ದೇಶಿಸಿ PM ನರೇಂದ್ರ ಮೋದಿ ಮಾತನಾಡಿದ್ರಲ್ಲ, ಇದಕ್ಕೆ ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ಕೊಟ್ಟಿದೆ. PM ನರೇಂದ್ರ ಮೋದಿ ಅವರಿಂದ ಬಂದಿರೋ ಪ್ರಚೋದನಕಾರಿ ಹೇಳಿಕೆಗಳನ್ನು ನಾವು ತಿರಸ್ಕರಿಸ್ತೀವಿ ಅಂತ ಪಾಕ್ ಹೇಳಿದೆ. ಅಲ್ಲದೆ ಸದ್ಯಕ್ಕೆ ನಮ್ಮ ದೇಶ ಇತ್ತೀಚೆಗೆ ಮಾಡಿಕೊಂಡಿರೋ ಕದನ ವಿರಾಮಕ್ಕೆ, ಸೀಸ್ಫೈರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬದ್ಧವಾಗಿದೆ. ಉದ್ವಿಗ್ನತೆ ಕಮ್ಮಿ ಮಾಡೋಕೆ, ಪ್ರಾದೇಶಿಕ ಸ್ಥಿರತೆಗೆ ಬೇಕಾಗಿರೋ ಅಗತ್ಯ ಕ್ರಮಗಳನ್ನು ತಗೊಳ್ಳೋಕೆ ನಾವು ಮುಂದಾಗಿದ್ದೀವಿ. ನಮ್ಮಂತೆ ಭಾರತ ಕೂಡ ಪ್ರಾದೇಶಿಕ ಸ್ಥಿರತೆ ಮತ್ತು ನಾಗರಿಕರ ಯೋಗಕ್ಷೇಮಕ್ಕೆ ಆದ್ಯತೆ ಕೊಡುತ್ತೆ ಅಂತ ನಂಬ್ತೀವಿ ಅಂತ ಅವರು ಈ ಥರದೆಲ್ಲ ಮಾತಾಡೋದು ಕೇಳಿದ್ರೇ ಪಾಕಿಸ್ತಾನದವರು ಯಾರ ಬಾಯಲ್ಲಿ ಏನು ಮಾತು ಅಂತ ಆಶ್ಚರ್ಯ ಆಗುತ್ತೆ. ಬಟ್ ಅವ್ರಿಗೇನು ನಾಚಿಕೆ ಆಗಲ್ಲ, ಅದನ್ನು ಅವ್ರು ಹೇಳ್ತಾರೆ. ಈ ಥರದ್ದೆಲ್ಲ ಒಂದು ಫಿಕ್ಸೆಡ್ ಫಾರ್ಮ್ಯಾಟ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮತ್ತೆ ಏನೋ ಭಾರತದ ದಾಳಿಯಿಂದ ಕಡೆಗೂ ಕೂಡ ಅಳೆದು ತೂಗಿ ತನಗಾಗಿರೋ ಡ್ಯಾಮೇಜ್ ಬಗ್ಗೆ ಒಂದು ಚೂಚೂರು ಮಾಹಿತಿಯನ್ನು ಪಾಕಿಸ್ತಾನ ಕೊಟ್ಟಿದೆ. ಪೂರ್ಣ ಅಲ್ಲ. ಭಾರತ ಪಾಕ್ ಸೇನೆ ಮೇಲೆ ಮಾಡಿರೋ ಸ್ಟ್ರೈಕ್ನಲ್ಲಿ 11 ಸೇನಾ ಸಿಬ್ಬಂದಿನೂ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಬಾಯ್ಬಿಟ್ಟಿದೆ. ಅದರಲ್ಲಿ 6 ಜನ ಭೂಸೇನೆಯ ಸೈನಿಕರು, 5 ವಾಯುಪಡೆಯ ಸೈನಿಕರು ಅಂತ ಪಾಕ್ ಹೇಳಿದೆ. ವಾಯುಪಡೆ ಸೈನಿಕರು ಅಂದರೆ ಪೈಲಟ್ಗಳು ಅಂತ ಉಲ್ಲೇಖ ಮಾಡಿಲ್ಲ, ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದಾರೆ. ಇದೇ ವೇಳೆ 78 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಪಾಕ್ ಸೇನೆ ಹೇಳಿಕೊಂಡಿದೆ. ಏನು, ಭಾರತ ಮಾಡಿದ ಮೊದಲ ದಾಳಿಯಲ್ಲಿ 40 ನಾಗರಿಕರು ಮೃತಪಟ್ಟಿದ್ದಾರೆ, 121 ನಾಗರಿಕರು ಗಾಯಗೊಂಡಿದ್ದಾರೆ ಅಂತ ಪಾಕ್ ಸೇನೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಉಗ್ರರು ಅಂತ ಕರೆದಿಲ್ಲ ಅವರು. ಅವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ ಉಗ್ರರಿಗೂ ನಾಗರಿಕರಿಗೂ. ಇಡೀ ದೇಶನೇ ಒಂದು ರೀತಿ ಉಗ್ರ ದೇಶದ ಮನಸ್ಥಿತಿಯಲ್ಲಿ ಹಾಳಾಗೋ ರೀತಿಯಲ್ಲಿ ಅಲ್ಲಿನ ನಾಗರಿಕರನ್ನು ಕೂಡ ಅವರ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ ಈ ಸೇನೆಯವರು ಮತ್ತು ಪಾಲಿಟಿಷಿಯನ್ಸ್ ಸೇರಿಕೊಂಡು, ವಿಶೇಷವಾಗಿ ಸೇನೆ ಮತ್ತು ISI. ಸ್ನೇಹಿತರೆ, ಸಾಮಾನ್ಯವಾಗಿ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಲೆಲ್ಲ ಓಡಾಡಿ ಕೆಲಸ ಮಾಡಬೇಕಲ್ಲ, ಅವರ ಜೀವಕ್ಕೂ ರಿಸ್ಕ್ ಇರುತ್ತೆ. ಈಗ ಇದಕ್ಕೆ ಪರಿಹಾರವಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾರವಾರದಲ್ಲಿ ಮಾಕ್ ಡ್ರಿಲ್ನಲ್ಲಿ ಸ್ವದೇಶಿ ನಿರ್ಮಿತ ಫೈರ್ ರೋಬೋಟನ್ನು ಟೆಸ್ಟ್ ಮಾಡಲಾಗಿದೆ. ಟಾಟಾದವರು ಮಾಡಿರೋದಿದು. ನೌಕಾಪಡೆಯಲ್ಲಿರೋ ಈ ರೋಬೋಟನ್ನು ಅಲ್ಲಿನ ಮುದುಗಾದ ನೇವಿ ಸಿವಿಲಿಯನ್ ಕಾಲೋನಿಯಲ್ಲಿ ನಡೆದ ಬೆಂಕಿ ದುರಂತ ತಪ್ಪಿಸೋಕೆ ಯೂಸ್ ಮಾಡಲಾಗಿದೆ. ಇದರ ವಿಶೇಷ ಏನು ಅಂದರೆ, ಇದು ಟಾಟಾದವರು ಮಾಡಿರೋದು ಫೈರ್ ರೋಬೋಟ್. ಇದು ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ. ಅಗ್ನಿ ನಿರೋಧಕ ಉಪಕರಣ. ಇದು 4 ಗಂಟೆ ಬೆಂಕಿಯಲ್ಲೆಲ್ಲ ಓಡಾಡಿಕೊಂಡೆ ಆರಾಮಾಗಿ ಕೆಲಸ ಮಾಡುತ್ತೆ. ಇದು ರಿಮೋಟ್ ಚಾಲಿತವಾಗೂ ಕೂಡ ಆಪರೇಟ್ ಮಾಡ್ಬೋದು. 150 ಮೀಟರ್ವರೆಗೆ ಸಂಚರಿಸೋ ಸಾಮರ್ಥ್ಯ ಹೊಂದಿದೆ. ಥರ್ಮಲ್ ಸ್ಕ್ಯಾನರ್ ಕ್ಯಾಮರಾವನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. 4 ರಿಂದ 5 ಮೀಟರ್ ವಾಟರ್ ಸ್ಪ್ರೇ ಮಾಡುತ್ತೆ.
ಅಗ್ನಿ ದುರಂತ ಆದಾಗ ಮನುಷ್ಯ ಹೋಗೋಕೆ ಸಾಧ್ಯವಿಲ್ಲದ ಜಾಗಗಳಿಗೂ ಇದು ನುಗ್ಗುತ್ತೆ. ನೌಕೆ, ಅಣುಸ್ಥಾವರ, ಶಸ್ತ್ರಾಗಾರದಲ್ಲಿ ಅಗ್ನಿ ದುರಂತ ಉಂಟಾದಾಗ ಅದನ್ನು ಯೂಸ್ ಮಾಡಲಾಗುತ್ತೆ. ಇದು ಚಿಕ್ಕ ಮೆಟ್ಟಿಲುಗಳನ್ನು ಕೂಡ ಹತ್ತೋ ಸಾಮರ್ಥ್ಯ ಹೊಂದಿದೆ. ಸದ್ಯ ಕಾರವಾರದಲ್ಲಿ ಇಂತಹ 8ಕ್ಕೂ ಅಧಿಕ ಫೈರ್ ರೋಬೋಟ್ಸ್ ಇದ್ದು ಶೀಘ್ರ ಅಗ್ನಿಶಾಮಕ ದಳಕ್ಕೂ ಕೂಡ ಇದನ್ನು ಕೊಡಬಹುದು ಅಂತ ಹೇಳಲಾಗ್ತಿದೆ. ಏನೋ ಕರ್ನಾಟಕದಲ್ಲಿ ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಜ್ಯದ 31 ಜಿಲ್ಲೆಗಳಿಗೂ ಮುಂದಿನ 4 ದಿನ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿ ಕರ್ನಾಟಕ, ಮಲೆನಾಡು, ಉತ್ತರ ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗೋ ಸಾಧ್ಯತೆ ಇದೆ. ಇನ್ನು ಮಂಗಳವಾರ ಕೂಡ ಬೆಂಗಳೂರು, ರಾಯಚೂರು ಸೇರಿ ಹಲವು ಕಡೆ ಮಳೆಯಾಗಿದೆ. ಏನೋ ಸ್ನೇಹಿತರೆ, ಪಿಎಂ ನರೇಂದ್ರ ಮೋದಿ ವಿರುದ್ಧ ಪ್ರಚೋದನಕಾರಿ ಮಾತನಾಡಿ ವಿಡಿಯೋವನ್ನ ಹಾಕಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನ ಬೆಂಗಳೂರಿನ ಮಂಗಮ್ಮನ ಪಾಳ್ಯದ ನಿವಾಸಿ ನವಾಜ್ ಅಂತ ಗುರುತಿಸಲಾಗಿದೆ. ಈ ಸಂಘರ್ಷದಲ್ಲಿ ಎಲ್ಲಾ ಕಡೆ ಬಂದು ಡ್ರೋನ್ಗಳೆಲ್ಲ ಬಂದು ಬಿದ್ವು, ಸ್ಫೋಟಕಗಳು ಬಿದ್ವು. ಆದ್ರೆ ಪಿಎಂ ನರೇಂದ್ರ ಮೋದಿ ಮನೆ ಮೇಲೆ ಯಾವ ಸ್ಫೋಟಕನು ಯಾಕೆ ಬಿದ್ದಿಲ್ಲ ಅಂತ ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ದ. ಏನೋ ಸ್ನೇಹಿತರೆ, ಕಳೆದ ಸೆಷನ್ ನಲ್ಲಿ ಬುಲ್ಲಿಶ್ ಆಗಿದ್ದ ಭಾರತದ ಷೇರುಪೇಟೆ ಇವತ್ತು ರೆಡ್ ನಲ್ಲಿ ಬಂತು. ಪ್ರಾಫಿಟ್ ಬುಕಿಂಗ್ ಜಾಸ್ತಿ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1281 ಪಾಯಿಂಟ್ಸ್ ಬಿದ್ದು 81,142ಕ್ಕೆ ರೀಚ್ ಆಯಿತು. ನಿಫ್ಟಿ 346 ಪಾಯಿಂಟ್ಸ್ ಬಿದ್ದು 24,578ಕ್ಕೆ ರೀಚ್ ಆಗಿದೆ. ಷೇರುಪೇಟೆಯಲ್ಲಿ 3,000 ಅಂಕಗಳ ರೇಸ್ ಬಳಿಕ ಭಾರಿ ಪ್ರಾಫಿಟ್ ಬುಕಿಂಗ್ ಆಯಿತು. ಮತ್ತೊಂದು ಕಡೆ ಅಮೆರಿಕದ ಸರಕುಗಳ ಮೇಲೆ ಪ್ರತಿಕಾರದ ಸುಂಕ ಹೇರೋಕೆ WTO ಮುಂದೆ ಪ್ರಸ್ತಾವನೆ ಇಟ್ಟಿದ್ದು ಕೂಡ ಹೂಡಿಕೆದಾರರ ಕಳವಳಕ್ಕೆ ಕಾರಣ ಆಗಿದೆ. ಭಾರತ ಅಮೆರಿಕ ನಡುವೆ ಏನಾದರೂ ಶುರುವಾಗುತ್ತೆ ಟ್ರೇಡ್ ವಾರ್ ಅಂತ. ಮತ್ತು ಅಮೆರಿಕ ಚೀನಾ ವ್ಯಾಪಾರ ಒಪ್ಪಂದ ಭಾರತದ ಷೇರುಪೇಟೆ ಮೇಲೆ ನೆಗೆಟಿವ್ ಪರಿಣಾಮ ಬೀರಿದೆ. ಯಾಕಂದ್ರೆ ಹೂಡಿಕೆದಾರರು ಭಾರತೀಯ ಷೇರುಗಳನ್ನು ಮಾರಾಟ ಮಾಡಿ ಚೀನಾದಲ್ಲಿ ಖರೀದಿ ಮಾಡೋಕ್ಕೂ ಕೂಡ ಆ ಕಡೆ ಹೋಗ್ತಿದ್ದಾರೆ ಅನ್ನೋ ಲೆಕ್ಕಾಚಾರ. ಡೀಲ್ ಆಯ್ತಲ್ಲ ಅಮೆರಿಕ ಮತ್ತು ಚೀನಾ ನಡುವೆ, ಇನ್ನು ಸರಿಯಾಗುತ್ತೆ ಅವರಿಬ್ಬರದ್ದು ವ್ಯವಹಾರ ಅಂತ. ಏನೋ ಇನ್ಫೋಸಿಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, HCL ಟೆಕ್ನಾಲಜೀಸ್, ಟಾಟಾ ಕನ್ಸಲ್ಟೆನ್ಸಿ ಮತ್ತು ಭಾರತಿ ಏರ್ಟೆಲ್ ಷೇರುಗಳು ಲಾಸ್ನಲ್ಲಿ ಕೊನೆಗೊಂಡಿವೆ. ಇತ್ತ ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಅದಾನಿ ಪೋರ್ಟ್ಸ್, ಬಜಾಜ್ ಫಿನಾನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಟೆಕ್ ಮಹೀಂದ್ರಾ ಷೇರುಗಳು ಗ್ರೀನ್ನಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ 85 ರೂಪಾಯಿ 33 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,268 ರೂಪಾಯಿ ಹೆಚ್ಚಾಗಿ 94,344 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,162 ರೂಪಾಯಿ ಹೆಚ್ಚಾಗಿ 86,420 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,725 ರೂಪಾಯಿ ಹೆಚ್ಚಾಗಿ 96,820 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರುಚಾಡು ಇಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.